ಹಲೋ ಫ್ರೆಂಡ್ಸ್, ನನ್ನ ಹೆಸರು ಲಕ್ಕಿ. ನಾನು ಇವತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಆಗಿ ಸುಮನ್ ಟಿವಿಗೆ ಒಂದು ಸ್ಪೆಷಲ್ ಟೀಮ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ನನ್ನ ಹೆಸರು ಶ್ರದ್ಧಾ ಅಂತ. ನಮಸ್ಕಾರ. ನಮಸ್ಕಾರ. ನಾವು ನಿನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ನೀವು ಇಕೋವಾಲ ಅಲ್ವಾ? ಹೌದು. ನೀವು ಪೇಪರ್ ಬ್ಯಾಗ್ಸ್ ಎಲ್ಲ ಮಾಡಿರೋದು ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಆಂಟಿ, ಹಾಯ್ ಆಂಟಿ. ನಾವು ಪೇಪರ್ ಬ್ಯಾಗ್ ಇಕೋವಾಲ ಅಂತ. ಈ ಪೇಪರ್ ಬ್ಯಾಗ್ಗಳು ತರಕಾರಿ ಇಡ್ತೀವಲ್ಲ ಫ್ರಿಜ್ ಅಲ್ಲಿ, ಹಿಂಗೆ ಸುಲಿಯೋ ತರಕಾರಿಗಳನ್ನೆಲ್ಲ ಇಡ್ಬೋದು, ಆಮೇಲೆ ಪುಸ್ತಕಗಳನ್ನ ಇಡ್ಬೋದು. 1.5 kg ಹಿಡಿಯುತ್ತೆ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಆಂಟಿ. ಪೇಪರ್ ಬ್ಯಾಗ್ಗಳಲ್ಲಿ ಫ್ರಿಜ್ ಅಲ್ಲಿ ಪೀಲೇಬಲ್ ಟೇಬಲ್ಸ್ ಇರುತ್ತಲ್ಲ, ಅದನ್ನ ಇಡ್ಬೋದು. ಬುಕ್ಸ್ ಅನ್ನು ಸಾರ್ಟ್ ಔಟ್ ಮಾಡಕ್ಕೆ. ಇದು 1.5 kg ಹಿಡಿಯುತ್ತೆ. Your phone number please? 999907. Thank you. ಯಾರು? ಹಾಯ್, ಗುಡ್ ಮಾರ್ನಿಂಗ್. ಏನ್ ಬೇಕು? ಇಕೋವಾಲ ಅಂತ ಕಂಪನಿ ಬಂದಿದ್ದೀವಿ. ಇದು ಪೇಪರ್ ಬ್ಯಾಗ್ಸ್. ಈ ಪೇಪರ್ ಬ್ಯಾಗ್ಸ್ ನ ಪೀಲಬಲ್ ವೆಜಿಟೇಬಲ್ಸ್ ಎಲ್ಲ ಫ್ರಿಜ್ ಅಲ್ಲಿ ಇಡಕ್ ಉಪಯೋಗಿಸಬಹುದು. ಆಮೇಲೆ ಬುಕ್ಸ್ ಅನ್ನು ಸಾರ್ಟ್ ಔಟ್ ಮಾಡಕ್ಕೆ 1.5 kg ಹಿಡಿಯುತ್ತೆ. 1.5 kg ಹಿಡಿಯುತ್ತೆ. ಇದು ರೈಸ್, ಶುಗರ್, ಕ್ಯಾರೆಟ್. ವೆರಿ ನೈಸ್. ರೈಸ್ ಆಗಲ್ಲ, ಯಾಕಂದ್ರೆ ಇಂಕ್ ಇರುತ್ತಲ್ಲ, ಇಟ್ ಇಸ್ ನಾಟ್ ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. ಓಕೆ, ಇದು ಏನು ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಏನಾದ್ರು ಎವ್ರಿ ಮಂತ್ 10 rupees ಕೊಟ್ರೆ ನಾವು ಎವ್ರಿ ವೀಕ್ 2 ಪೇಪರ್ ಬ್ಯಾಗ್ ಕೊಡ್ತೀವಿ. ಓ, ಸಬ್ಸ್ಕ್ರಿಪ್ಷನ್ ಅದು. ಬಟ್ ಇದು ಎಲ್ಲಿ ಮಾಡೋದು ಈ ಪೇಪರ್ ಎಲ್ಲ? ನಿಮ್ಮ ಮನೆಯಲ್ಲೇ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್. ನಾನ್ ಬಂದು ನೋಡ್ಬೋದಾ ನಿಮ್ ಮನೇಲಿ ಹೆಂಗ್ ಮಾಡ್ತೀರಾ ಅಂತ? ನೀವ್ ಯಾಡೆ ಅಂತ ಹೇಳಿ ನಾವು ಅಷ್ಟೊತ್ತಿಗೆ ರೆಡಿ ಆಗ್ತೀರಾ? ವೆರಿ ನೈಸ್, ವೆರಿ ನೈಸ್. ಓಕೆ, ಇವಾಗ ಸಬ್ಸ್ಕ್ರಿಪ್ಷನ್ ಇವಾಗ್ಲೇ ಕೊಡ್ಬೇಕಾ? ಹೋಲ್ ವರ್ಷಕ್ಕೆ ಕೊಡ್ಬೇಕಾ? ತಿಂಗಳಿಗೆ ಕೊಡ್ಬೇಕಾ? ವೆರಿ ಗುಡ್. ನಾನು ಒಳಗಡೆ ಹೋಗ್ಬಿಟ್ಟು ದುಡ್ಡು ತಗೊಂಡ್ಬರ್ಲಾ? ಒಂದೇ ನಿಮಿಷ ಬರ್ತೀನಿ. ಎಷ್ಟಿದು? 10 rupees. ನಾನು ಇಟ್ಟಿದ್ದೀನಿ ನೋಡಿ, ನಿಮ್ಗಾಗೆ ಇಟ್ಟಿದ್ದೀನಿ. ವೆರಿ ಗುಡ್, ವೆರಿ ನೈಸ್. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನಾನು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ಬೋದಾ? ಎಲ್ಲರಿಗೂ ಹೇಳ್ಬೋದು. ಬಟ್ ಓನ್ಲಿ ಬಸವೇಶ್ವರ ನಗರ 3 lanes ನಾವು ಕೊಡೋದು. ಸ್ಟ್ರೀಟ್ಸ್ ಮಾತ್ರನಾ? ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರೇನು? ನಾನು ಶಾರದಾ, ಫೌಂಡರ್. ನಾನು ನಚಿಕೇತ, ನಾನು ಮ್ಯಾನೇಜರ್. ನಾನು ಸಮುದ್ರತ, ಕೋ ಮ್ಯಾನೇಜರ್. ನೀವು ಯಾವ ಸ್ಕೂಲ್ ಓದ್ತೀರಾ? ನಾನು ವಿದ್ಯಾವರ್ಧಕ ಸಂಘ. ಓಕೆ, ನೀವು? ನಾನು ಶ್ರೀ ವಿದ್ಯಾ ಕೇಂದ್ರದಿ ಸ್ಮಾರ್ಟ್ ಸ್ಕೂಲ್. ನಾನು ಶ್ರೀ ವಿದ್ಯಾ ಕೇಂದ್ರದಿ ಸ್ಮಾರ್ಟ್ ಸ್ಕೂಲ್. ಓ, ವೆರಿ ನೈಸ್, ವೆರಿ ವೆರಿ ಗುಡ್, ವೆರಿ ಗುಡ್. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನಾವು ಖುಷಿ ಆಯ್ತು ನನಗೆ. ಆಯ್ತಾ, ನಾನು ಇನ್ನೊಂದು ನಮ್ಮ ಎಲ್ಲಾ ಸ್ಟ್ರೀಟ್ಸ್ ಎಲ್ಲ ಎಲ್ಲರಿಗೂ ಹೇಳ್ತೀನಿ. ಮಾರ್ನಿಂಗ್ ನಾನು ವಾಕಿಂಗ್ ಹೋಗ್ತೀನಲ್ವಾ, ಅವಾಗ ಎಲ್ಲರಿಗೂ ದೊಡ್ಡವ್ರಿಗೆಲ್ಲ ಹೇಳ್ತೀನಿ. ಆಮೇಲೆ ಒಂದಿನ ನಾನೇ ಬರ್ತೀನಿ ನಿಮ್ ಜೊತೆಗೆ. ಆಯ್ತಾ, ಇದು ಒಳ್ಳೆ ಕಾನ್ಸೆಪ್ಟ್, ಬ್ಯೂಟಿಫುಲ್ ಕಾನ್ಸೆಪ್ಟ್. ಓಕೆ, ಇದು ನಾನು ತಗೊಳ್ಳ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸ್ವಾಮಿ, ಎಷ್ಟು ಮನೆ ಕೊಟ್ಟು ಗೊತ್ತಾಯ್ತಾ? ಹಲೋ ಫ್ರೆಂಡ್ಸ್, ಎಲ್ಲಿ ಓದ್ತಾ ಇದ್ದಾರೆ? ನಾವು ಪೇಪರ್ ಬ್ಯಾಗ್ಸ್ ಅನ್ನು ಮಾಡ್ತಾ ಇದ್ದೀವಿ. ಪೇಪರ್ ಬ್ಯಾಗ್ಸ್. ನಿಮ್ ಹೆಸರೇನು? ನಾನು ಶಾರದಾ. ನಾನು ನಚಿಕೇತ. ನಾನು ಸಮುದ್ರತ. ನಾವು ಇಕೋವಾಲ ಅಂತ ಕಂಪನಿಯಿಂದ ಬಂದಿದ್ದೀವಿ. ಇಕೋವಾಲನ ಪೇಪರ್ ಬ್ಯಾಗ್ಸ್ ಅಂದ್ರೆ ಏನು? ಮನೆಗೆ ಹೋಗೋಣ, ಅಲ್ಲಿ ಮಾತಾಡೋಣ. ಬನ್ನಿ. ಎಲ್ಲಿ ನಿಮ್ಮ ಮನೆ? ಇಲ್ಲೇ ನೆಕ್ಸ್ಟ್ ರೋಡ್ ಅಲ್ಲಿ. ಏನ್ ಇಕೋವಾಲ ಅಂದ್ರೆ? ನಮ್ದೊಂದು ಕಂಪನಿ. ಅಲ್ಲಿ ನೀನೇನ್ ಮಾಡ್ತೀಯ ಕಂಪನಿಯಲ್ಲಿ? ನಾನು ಫೌಂಡರ್. ನಾನು ಮ್ಯಾನೇಜರು. ನಾನು ಕೋ ಮ್ಯಾನೇಜರ್. ಓ, ಫುಲ್ ಮ್ಯಾನೇಜರು, ಕೋ ಮ್ಯಾನೇಜರ್, ಫೌಂಡರ್. 3 ಜನ ಏನೇನ್ ಮಾಡ್ತಾರೆ ಕಂಪನಿಯಲ್ಲಿ? ನಾನು ಫೌಂಡರು, ಸೊ ನಾನೇ ಕಂಡು ಹಿಡಿತಿದ್ದು. ನಾನು ಮತ್ತೆ ಸಮುದ್ಯತ ಕೋ ಫೌಂಡರು ಪೇಪರ್ ಬ್ಯಾಗ್ಸ್ ಕೋ ಮ್ಯಾನೇಜರ್ ಅಂತ ಹೇಳಿದ್ರು.
ಹೌದು, ಆದ್ರೆ ಇವನು ಜಾಸ್ತಿ ಮಾತಾಡ್ತಾನೆ ಎಲ್ಲರ ಜೊತೆ ಅಲ್ವಾ, ಸೊ ಅವ್ನ್ ಮ್ಯಾನೇಜರ್. ಓ, ಸೊ ಅವನು ಎಲ್ಲರಿಗೆ ಅಂದ್ರೆ ಅಂದ್ರೆ ಏನೇನಿದೆ ಸಬ್ಸ್ಕ್ರಿಪ್ಷನ್ಸ್ ಆ ತರ? ನಮ್ಗೆ ಪರ್ ಮಂತ್ ನಾವು 10 rupees ಓ, ಪರ್ ಮಂತ್ 10 rupees. ಎಷ್ಟು ಪೇಪರ್ ಕೊಡ್ತಾರೆ, ಯಾವ್ಯಾವ ದಿನ ಕೊಡ್ತಾರೆ? ಸಂಡೇ ನಾವು 2 ಪೇಪರ್ ಬ್ಯಾಗ್ ಕೊಡ್ತೀವಿ ಆ ಮನೆಗಳಿಗೆ. ಎವ್ರಿ ಸಂಡೇ. ಎಸ್. ಅವಾಗ ಇವನೇ ಮಾಡತ್ತಾನ? ಇವನೇ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಅದಕ್ಕೆ ಮ್ಯಾನೇಜರ್ ಅಂತ ಮಾಡಿದೀವಿ. ಎಕೋವಾಲ ಅಂದ್ರೆ ಅದು ಯಾವ ಪರ್ಪಸ್ ಅಲ್ಲಿ ಯೂಸ್ ಆಗುತ್ತೆ? ಬನ್ನಿ ಮನೇಲಿ ಹೇಳ್ತೀನಿ. ಬನ್ನಿ ಒಳಗೆ. ಇದೇ ನಮ್ಮನೆ. ಓ, ಇಷ್ಟು ಹತ್ರನಾ? ಹೌದು, ಬಹಳ ಹತ್ರ. To know about Ecovala and bags, now let's go inside. Hi ಶಾರದಾ. ಹಲೋ. ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದೀಯಾ? ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ಯಾವ ಸೆಕ್ಷನ್ ಅಲ್ಲಿ ಓದ್ತಾ ಇದೀಯಾ? ಸಿ ಸೆಕ್ಷನ್. ಯಾವ ಸ್ಕೂಲ್? ವಿದ್ಯಾವರ್ಧಕ ಸಂಘ. ಹಾಯ್ ನಚಿಕೇತ, ನೀನ್ ಯಾವ ಸ್ಕೂಲ್? ನಾನು ಶ್ರೀ ವಿದ್ಯಾ ಕೇಂದ್ರದಿ ಸ್ಮಾರ್ಟ್ ಸ್ಕೂಲ್. ಯಾವ ಕ್ಲಾಸ್? ನಾನು 2nd ಸ್ಟ್ಯಾಂಡರ್ಡ್. ನೀನ್ ಯಾವ ಸ್ಕೂಲ್? ಶ್ರೀ ವಿದ್ಯಾ ಕೇಂದ್ರದಿ ಸ್ಮಾರ್ಟ್ ಸ್ಕೂಲ್. ಯಾವ ಕ್ಲಾಸ್ ಓದ್ತಾ ಇದೀಯ? ನಿಮ್ಗೆ ಈ ಪೇಪರ್ ಬ್ಯಾಗ್ ಮಾಡೋದು ಕಲ್ಸಿದ್ದು ಯಾರು ಅಥವಾ ಇನ್ಸ್ಪೈರ್ ಮಾಡಿದ್ದು? ನಮ್ ಸ್ಕೂಲ್ಗೆ ಒಬ್ರು ಈಟ್ ರಾಜ ಅಂತ ಬಂದಿದ್ರು. ಅವ್ರು ಒಂದು ಈಕೋ ಫ್ರೆಂಡ್ಲಿ ಜ್ಯೂಸ್ ಬಾರ್ ನಡೆಸ್ತಾರೆ. ಅವರು ಈ ಪೇಪರ್ ಬ್ಯಾಗ್ ಮಾಡಕ್ ಹೇಳ್ಕೊಟ್ಟು ನಾವೆಲ್ಲ ಕ್ಲಾಸಿಗೆ ಬಂದ್ಬಿಟ್ಟು ಒಂದು 30 ಮಾಡಿದ್ರು. ಸೊ ನಮ್ ಇಡೀ ಸ್ಕೂಲ್ ಒಂದು 4000 ಪೇಪರ್ ಬ್ಯಾಗ್ಸ್ ಅನ್ನ ಕಡಲೆಕಾಯಿ ಪರ್ಶೆಕ್ ಕೊಟ್ರು ಫಾರ್ ದ ವೆಂಡರ್ಸ್ ಟು ಯೂಸ್. ಅಂದ್ರೆ ನಿಮ್ಗೆ ಅದು ವೆಂಡರ್ಸ್ ಗೆ ಕೊಟ್ಮೇಲೆ ಹೆಂಗ್ ಫೀಲ್ ಆಯ್ತು? ಅಂದ್ರೆ ಖುಷಿ ಆಯ್ತಾ? ವಿ ಫೆಲ್ಟ್ ಪ್ರೌಡ್ ಆಫ್ ಅವರ್ ಸೆಲ್ವ್ಸ್. ಅಂದ್ರೆ ಸ್ಕೂಲ್ ಅಲ್ಲಿ ಮಾಡಿದ್ದಾರೆ, ಮತ್ತೆ ಮನೆಗ್ ಬಂದ ಮೇಲೆ ವೈ ಡಿಡ್ ಯು ಥಿಂಕ್ ಟು ಡೂ ಇಟ್ ಅಗೇನ್? ನಾನು ಮತ್ತೆ ನನ್ನ ಫ್ರೆಂಡ್ ಪ್ರಣತಿ ಸುಮ್ಮನೆ ಪ್ಲೇಫುಲ್ ಆಗಿ ಆಟಾಡ್ಕೊಂಡು ಒಂದು 40 ಪೇಪರ್ ಬ್ಯಾಗ್ಸ್ ಮಾಡಿದ್ವಿ ಇಬ್ರು. ಅಂದ್ರೆ ನೀವು 40 ಪೇಪರ್ ಬ್ಯಾಗ್ಸ್ ನ ಏನ್ ಮಾಡಿದ್ದಾರೆ ಮತ್ತೆ ಮಾಡಿದ್ಮೇಲೆ? ಸೊ ನಮಗೆ ಏನು ಐಡಿಯಾ ಇರಲಿಲ್ಲ ಮಾಡಕ್ಕೆ. ಸೊ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು. ನಾವೆಲ್ಲ ಅನ್ಕೊಂಡ್ವಿ ನಾವು ಮನೆಗೆ ಹೋಗ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತರ ಎಲ್ಲರಿಗೂ ಕೊಡ್ಬೋದು ಅಂತ ಕೊಟ್ಬಿಟ್ವಿ. ಸೊ ಫಸ್ಟ್ ಅಲ್ಲಿ ನಾವು ಫ್ರೀ ಆಗಿ ಕೊಡಕ್ ಟ್ರೈ ಮಾಡಿದ್ವು. ಸೊ ಅವಾಗ ಯಾರು ತಗೊಳ್ಳಿಲ್ಲ. ರೋಡಲ್ಲಿ ಹಂಗೆ ನಾವೊಂದು ಸುಮ್ಮನೆ ಎಲ್ಲ ಪೇಪರ್ ಬ್ಯಾಗ್ಸ್ ಅನ್ನು ಒಂದು ಬುಟ್ಟಿಲಿ ಇಟ್ಕೊಂಡು ಅಲ್ಲೇ ಫ್ರೀ ಆಗಿ ಮಾಡಕ್ ಹೋದ್ವು, ಯಾರು ತಗೊಳ್ಳಿಲ್ಲ. ಸೊ ಆಮೇಲೆ ನಮ್ಗೆ ಐಡಿಯಾ ಬಂತು ಮನೆಗೆ ಹೋಗಿ ಕೊಡೋದು ಒಳ್ಳೇದೇನೋ ಅಂತ. ಸೊ ನೀವು ಮನೆಗೆ ಹೋಗಿ ಕೊಟ್ಟಿದ್ಮೇಲೆ ಎಲ್ಲರೂ ತಗೊಂಡ್ರು? ಹೌದು, ಚೆನ್ನಾಗಿದೆ ಅಂತ ಹೇಳಿದ್ರು, ನಿಮ್ಗೆ ಖುಷಿ ಆಯ್ತು. ಅಂದ್ರೆ ನೀವು ಈ ತರ ಸಬ್ಸ್ಕ್ರಿಪ್ಷನ್ ಅದೆಲ್ಲ ಇಟ್ಟಿದ್ಮೇಲೆ ಅಮ್ಮ ಅಪ್ಪಗೆ ಅಂದ್ರೆ ಖುಷಿ ಆಯ್ತಾ, ಇಲ್ಲ ಅಂದ್ರೆ ಶಾಕ್ ಆದ್ರ? ಅವ್ರಿಗೆ ಗೊತ್ತೇ ಇರ್ಲಿಲ್ಲ, ಏನೋ ಫಂಕ್ಷನ್ ನಡೀತಾ ಇತ್ತು. ಸೊ ಅವ್ರಿಗೆ ನಾವ್ ಮಾಡ್ತಾ ಇದ್ದಿದ್ದು ಹೊರಗೆ ಹೋಗಿದ್ದು, ನಾವು ಹೊರಗೆ ಹೋಗ್ತೀವಂತ ಅಷ್ಟೇ ಹೇಳಿದ್ದು. ನೆಕ್ಸ್ಟ್ ಡೇ ನಮ್ಮ ನೇಬರ್ ರಾಮಮೂರ್ತಿ ಅವರು ವಿಡಿಯೋ ತೆಗೆದಿದ್ದು ಯಾರು ನೋಡಿದ್ದಾರೆ. ಅಂದ್ರೆ ಅವರು ತುಂಬಾ ಕ್ಲೋಸ್ ಎಲ್ಲರಿಗೂ ಮನೆಯಲ್ಲಿ? ಎಸ್. ಅವರು ರಾಮಮೂರ್ತಿ ಅವ್ರ ಕ್ಲೋಸ್. ಅವರು ಸಮ್ ರ್ಯಾಂಡಮ್ ಪರ್ಸನ್, ನಮಿಗೂ ಗೊತ್ತಿಲ್ಲ. ಅವ್ರು ನಮ್ಮಮ್ಮಂಗೆ ಕಾಲ್ ಮಾಡಿ ಹೇಳಿದ್ದಾರೆ. ಅವಾಗ ಅಮ್ಮ ಫುಲ್ ಶಾಕ್ ಆದ್ರು. ಅಂದ್ರೆ ಶಾಕ್ ಆದ್ಮೇಲೆ ನಿಮ್ಗೆ ಬಂದು ನೀನ್ ಚೆನ್ನಾಗ್ ಮಾತಾ ಇದೀಯಾ, ಇದು ಫ್ಯೂಚರ್ಗೆ ಹೆಲ್ಪ್ ಆಗತ್ತೆ ಆ ತರ ಏನಾದ್ರು ಇಲ್ಲ? ಏನಂದ್ರೆ ಸಾಕು ಬಿಡು ಮತ್ತೆ ಒಂದ್ ಲಿಮಿಟ್ ಅಲ್ಲಿ ಮಾಡು ಆ ತರ ಏನಾದ್ರು ಹೇಳಿದ್ರ? ಅವ್ರು ಹೇಳಿದ್ರು ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಅಂತ. ಆದ್ರೆ ಕೀಪ್ ಯುವರ್ ಕಸ್ಟಮರ್ಸ್ ಲಿಮಿಟೆಡ್. ಇಷ್ಟೆಲ್ಲ ನಿಮ್ ಕೈಯಲ್ಲಿ ಮಾಡಕ್ ಆಗಲ್ಲ, ಬಿಕಾಸ್ ಯು ಸ್ಮಾಲ್ ಕಿಡ್ಸ್. ನಿಮ್ ಮನೆಯಲ್ಲಿ ಏನೇ ಇದ್ರು ಅಮ್ಮ ಅಪ್ಪ ಆಫ್ಟರ್ ದೇ ನೋಯಿಂಗ್ ಅಬೌಟ್ ದಿಸ್? ಸೊ ಫಸ್ಟ್ ಅಲ್ಲಿ ಅಪ್ಪಂಗೆ ಗೊತ್ತಾಗಿಲ್ಲ, ಅಮ್ಮಂಗೆ ಮಾತ್ರ ಗೊತ್ತಿತ್ತು. ಅವ್ರಮ್ಮ ನಮ್ಮಮ್ಮ ಕಾಲ್ ಮಾಡಿ ಹೇಳಿದ್ರು. ಸೊ ಲೇಟರ್ ಅಪ್ಪಂಗೆ ಗೊತ್ತಾದ್ಮೇಲೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತೆಲ್ಲ ಹೇಳಿದ್ರು. ಅಂದ್ರೆ ಅಮ್ಮ ಏನ್ ಹೇಳಿಲ್ಲ? ಅಷ್ಟೊಂದೇನ್ ಹೇಳಿಲ್ಲ, ಬಟ್ ಅಪ್ಪನ್ ಜಾಸ್ತಿ ಇತ್ತು. ನಿಮ್ಗೆ ಹೆಂಗ್ ಫೀಲ್ ಆಯ್ತು? ಖುಷಿ ಆಯ್ತಾ ಅಮ್ಮ ಅಪ್ಪ ಹಂಗ್ ಹೇಳಿದ್ಮೇಲೆ ಎಲ್ಲರಿಗೂ? ಹೌದು, ಎಸ್, ವೆರಿ ಮಚ್. ಅಂದ್ರೆ ನಿಮ್ಗೆ ಇದು ಈ ಎಕೋ ಫ್ರೆಂಡ್ಲಿ ಪೇಪರ್ ಬ್ಯಾಗ್ ಐಡಿಯಾ ನಿಮ್ ಫ್ರೆಂಡ್ಸ್ ಯಾರ ಜೊತೆ ಶೇರ್ ಮಾಡಿದಾರ ಸ್ಕೂಲ್ ಅಲ್ಲಿ ಅಥವಾ ಮನೆ ಹತ್ರ? ಅಷ್ಟೊತ್ತಿಗೆ ಆ ವಿಡಿಯೋ ತೆಗೆದಿದ್ದು ಅವರೆಲ್ಲ ನೋಡೇ ಬಿಟ್ಟಿದ್ರು ಆಲ್ರೆಡಿ. ಸೊ ಅವ್ರು ಬಂದ್ಬಿಟ್ಟು ನಾವು ಹೆಲ್ಪ್ ಮಾಡ್ತೀವಿ. ಅವರಿಗೂ ಪೇಪರ್ ಬ್ಯಾಗ್ಸ್ ಮಾಡಕ್ ಗೊತ್ತಿತ್ತು. ಸೊ ಅವರು ಲೈಕ್ ವೀಕ್ಲಿ ಒಂದಿಬ್ರು ಜನ ಕಳಿಸ್ತಾ ಇರ್ತಾರೆ ನಮಿಗೂ ಪೇಪರ್ ಬ್ಯಾಗ್. ಅಂದ್ರೆ ಯಾರ ಮಗ ಆ ತರನಾ? ಇಲ್ಲ, ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ಒಂದು 5 people, ವೆರಿ ಗುಡ್ ಫ್ರೆಂಡ್ಸ್ ಆಫ್ ಮೈ. ಅವ್ರು ಹೆಲ್ಪ್ ಮಾಡ್ತಾರ ಚೆನ್ನಾಗೆ? ಎಸ್. ಸೊ ಆ ವಿಡಿಯೋ ನಾವು ಅವ್ರಿಗೆ ಐಡಿಯಾ ಹೇಳೋದಕ್ಕಿಂತ ಮುಂಚೆ ಸೂಪರ್ ವೈರಲ್ ಆಗೋಗಿತ್ತು. ಓ, ಅಂದ್ರೆ ನೀವ್ ಹೇಳಕ್ ಮುಂದೆ ಅವ್ರಿಗೆ ಗೊತ್ತಾಗೋಗಿತ್ತು. ನಮ್ಮ ಸ್ಕೂಲ್ ಫ್ರೆಂಡ್ಸ್ಗೆ, ಟೀಚರ್ಸ್ಗೆ ಎಲ್ಲರಿಗೂ ಗೊತ್ತಾಗಿತ್ತು. ನಿಮ್ಗೆ ಈ ಎಕೋವಾಲಾ ಅಂತ ಕಂಪನಿ ಹೆಸರು ಹೆಂಗ್ ಬಂತು ಮೈಂಡ್ಗೆ? ಅಂದ್ರೆ ಅದು ಹೆಂಗೆ ಥಿಂಕ್ ಮಾಡಿದ್ರು? ಸೊ ಈ ಪೇಪರ್ ವಾಲಾ, ದೂದ್ ವಾಲಾ, ವೆಜಿಟೇಬಲ್ ವಾಲಾ ಇರ್ತಾರಲ್ಲ,
ಹಂಗೆ ನಾವು ಅರ್ತ್ ಇಕೋವಾಲಾಸ್ ನಾವು. ಓ ಅಂದ್ರೆ ನೀವು ನೇಚರ್ಗೆ ಕಂಪೇರ್ ಮಾಡಿದಾರೆ ಅದನ್ನ. ಹೌದು ಹೌದು. ನಿಮ್ ಕಂಪನಿಯಲ್ಲಿ ಎಷ್ಟು ಜನ ಇದ್ದಾರೆ? ಸೊ ನಾವು 3 ಜನನೇ ಇರೋದು. ವಿ ಹ್ಯಾವ್ ಸಮ್ ಫ್ಯೂ ವಾಲಂಟಿಯರ್ಸ್. ಈಗ ನೀವು ಡೈಲಿ ನೋಡಿ, ಕ್ಯಾನ್ ಯು ನೇಮ್ ಸಮ್ ಆಫ್ ಯೋರ್ ವಾಲಂಟಿಯರ್ಸ್? ಸುಶಾಂತ್ ಅಂತ ಒಬ್ಬ, ಹಿ ಲಿವ್ಸ್ ವೆರಿ ಕ್ಲೋಸ್ ಬೈ, ನಮ್ ಕ್ಲಾಸ್ಮೇಟ್. ಪೂರ್ಣಿಕಾ, ಪ್ರಣತಿ, ಆಮೇಲೆ ವಿ ಹ್ಯಾವ್ ಲಿಶಾ ಅಂಡ್ ಸಮ್ಮರ್. ನಿಮ್ ಮನೆಯಲ್ಲಿ ಅಮ್ಮ ಅಪ್ಪ ಅರ್ಥ ಬಗ್ಗೆ ಮಾತಾಡ್ತಾ ಇದ್ದಾರ? ಇದು ಹೆಂಗೆ ನಿಮ್ಗೆ ಈ ಐಡಿಯಾ ಬಂತು? ಅಂದ್ರೆ ಅವ್ರ ಯೂಶುವಲ್ ಎವ್ರಿ ಡೇ ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ಅವ್ರು ಅದೇ ಮಾತಾಡ್ತಾ ಇರ್ತಾರೆ, ಡಿಸ್ಕಷನ್ಸ್. ಅವ್ರು ನಮಗ್ ಸ್ಪೆಸಿಫಿಕ್ ಆಗಿ ಯಾವತ್ತು ಹೇಳಿರಲ್ಲ, ಆದ್ರೆ ನಮಗ್ ಹಂಗೆ ಕೇಳಿ ಕೇಳಿ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಮಾಡ್ಬೇಕಂತ. ಅಂದ್ರೆ ನೀವೇನ್ ಹೇಳ್ತಾ ಇದ್ರ ಅಂದ್ರೆ ಪಬ್ಲಿಕ್ ಹೇಳ್ತಾ ಇದಾರೆ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತಾ ಇದಾರೆ. ಅಯ್ಯ. ನಿಮ್ ಮನೆಯಲ್ಲಿ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ? ಅಮ್ಮ ಅಪ್ಪ ಶಾಕ್ ಆಗಿದ್ರ, ಇಲ್ಲ ಅಂದ್ರೆ ಏನಾದ್ರು ಅಂದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಮಾಡಿ, ಆತರ ಏನಾದ್ರು? ಫಸ್ಟ್ ನಮ್ಮ ಅಮ್ಮಂಗೆ ತಲುಪಿದ್ದು. ಸೊ ಇವ್ರಮ್ಮ ನಮ್ಮಮ್ಮಂಗ್ ಕಾಲ್ ಮಾಡಿ ಹೇಳಿದ್ರು. ಸೊ ಅಪ್ಪಂಗ್ ಒಂದ್ 4-5 ದಿನ ಆದ್ಮೇಲೆ ಗೊತ್ತಾಯ್ತು. ಸೊ ಅವ್ರ ಫ್ರೆಂಡ್ಗೆ ಆ ವಿಡಿಯೋ ರೀಚ್ ಆಗಿ ಅವ್ರ ಅಪ್ಪಂಗ್ ಕಾಲ್ ಮಾಡಿ ಹೇಳಿದ್ದು. ನೀವೇ ಹೇಳ್ಬೋದು ತಾನೆ, ಅದ್ರಲ್ಲಿ ಏನಿದೆ? ಸೊ ನಮ್ಗ ಅಪ್ಪ ಅಷ್ಟು ಫ್ರೀ ಆಗಿ ಸಿಗ್ತಿರ್ಲಿಲ್ಲ ಅವಾಗ. ಸೊ ಹಿ ವಾಸ್ ಬಿಸಿ. ಸೊ ಆಮೇಲೆ ಅಪ್ಪ ಅಮ್ಮ ಇಬ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇದೇ ತರ ಮಾಡಿ ಅಂತೆಲ್ಲ ಎನ್ಕರೇಜ್ ಮಾಡಿದ್ರು. ಪ್ಲಸ್ ನೀವು ಇದನ್ನೇ ಮಾಡೋದಲ್ಲ, ಓದ್ಕೊಳ್ಳಬೇಕು, ಬಟ್ ಇದನ್ನು ಮಾಡಿ. ಅಂದ್ರೆ ಓದ್ಕೊಳ್ಳೋ ಟೈಮಲ್ಲಿ ಓದ್ಕೊಳ್ಳಿ, ಇದು ಮಾಡೋ ಟೈಮಲ್ಲಿ ಇದು ಮಾಡಿ, ಗೇಮ್ ಎಲ್ಲ ಮ್ಯಾನೇಜ್ ಮಾಡಿ ಅಂತ ಹೇಳಿ. ನೀವು ಟ್ಯೂಷನ್, ಸ್ಪೋರ್ಟ್ಸ್ ಏನಾದ್ರು ಹೋಗ್ತಾರಾ? ಹೌದು, ನಾನು ಕಥಕ್ ಡ್ಯಾನ್ಸಿಗೆ ಹೋಗ್ತಾ ಇದ್ದೀನಿ ಫಾರ್ ಪಾಸ್ಟ್ 6 years. 6 years? ಎಸ್. ಆಮೇಲೆ ನಾನು ಟೇಬಲ್ ಟೆನ್ನಿಸ್ಗೆ ಹೋಗ್ತೀನಿ, ಆಮೇಲೆ ತಬಲಾ ಕ್ಲಾಸಿಗೆ ಹೋಗ್ತೀನಿ. ನೀವಿಬ್ರು? ಇವನು ಕರಾಟೆ ಕ್ಲಾಸಿಗೆ ಹೋಗ್ತೀನಿ. ನೀನು? ಸೊ ನಾನ್ ಡ್ಯಾನ್ಸ್ ಕ್ಲಾಸು ಮತ್ತೆ ಮ್ಯೂಸಿಕ್ ಕ್ಲಾಸು 4 ವರ್ಷ ಆಯ್ತು ಕಲಿತಾ. ಓ, ಅಂದ್ರೆ ನೀವು ಇಲ್ಲಿ ಟ್ಯೂಷನ್ಸ್ ಅಂದ್ರೆ ಮ್ಯೂಸಿಕ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಆತರ ಹೋಗ್ತಾ ಇದಾರೆ, ಓದ್ಬೇಕು. ನಿಮ್ಗೆ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡ್ರು ನೀವು? ಟೈಮ್ ಮ್ಯಾನೇಜ್ಮೆಂಟ್ ಪೇಪರ್ ಬಾಕ್ಸ್ ಬರೀ ಸ್ಯಾಟರ್ಡೆ ಅಥವಾ ಸಂಡೇ ಮಾಡ್ತೀವಿ. ನಿಮ್ಗೆ ಸಾಟರ್ಡೆ ಸಂಡೇ ಇರಲ್ವಾ ಮ್ಯೂಸಿಕ್, ಡ್ಯಾನ್ಸ್ ಅಥವಾ? ಇಲ್ಲ ಇಲ್ಲ, ವಿ ಆರ್ ಫ್ರೀ, ಕಂಪ್ಲೀಟ್ಲಿ ಫ್ರೀ ಆನ್ ಸ್ಯಾಟರ್ಡೆ ಅಂಡ್ ಸಂಡೇ. ಸಾಟರ್ಡೆ ಸಂಡೇ ಇದರ ಮೇಲೆ ಟೈಮ್ ಸ್ಪೆಂಡ್ ಮಾಡಿ. ಅದು ಟೈಮ್ ಸ್ಪೆಂಡ್ ಮಾಡಕ್ಕೆ ಇಟ್ ಡಸ್ ನಾಟ್ ಟೇಕ್ ಟೂ ಮಚ್ ಟೈಮ್. 1 ನಿಮಿಷದಲ್ಲಿ ಒಂದು ಪೇಪರ್ ಬ್ಯಾಗ್ ಮುಗಿಸ್ಬಿಡ್ಬೋದು. 1 ನಿಮಿಷದಲ್ಲಿ? ಹಾರ್ಡ್ಲಿ 30 seconds ಸಮಟೈಮ್ಸ್. ಆದ್ರೆ ನೀವು 1 minute ಅಲ್ಲಿ ಪೇಪರ್ ಬ್ಯಾಗ್ ಮಾಡಿ ತೋರಿಸ್ತೀರಾ ಅಂತ ಹೇಳಿರ್ತಾನೆ. ಇವಾಗ ನೀವು ನನ್ಗೋಸ್ಕರ ಒಂದ್ ಪೇಪರ್ ಬ್ಯಾಗ್ ಮಾಡಿ ತೋರಿಸ್ತೀರಾ ಪ್ಲೀಸ್? ನಿಮ್ಗೆ ಈ ಪೇಪರ್ ಬ್ಯಾಗ್ ಮಾಡಕ್ಕೆ ಏನೇನ್ ಬೇಕು? ಹಳೆ ನ್ಯೂಸ್ ಪೇಪರ್ ಮತ್ತೆ ಒಳ್ಳೆ ಫೋಲ್ಡಿಂಗ್ ಸ್ಕಿಲ್ಸ್ ಬೇಕು. ಇವಾಗ ಮಾಡಿ ತೋರಿಸಿ. ನೀವು ಜಾಯ್ನ್ ಆಗ್ತೀರಾ ನಮ್ ಜೊತೆ? ಜಾಯ್ನ್ ಆಗ್ತೀನಿ. ಸೊ ಫಸ್ಟ್ ಒಂದ್ ಪುಟಾಣಿ ಅಪ್ರಾಕ್ಸಿಮೇಟ್ಲಿ ಹಿಂಗೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಸರಿ. ಒಂದು 3 centimeters. ಸ್ವಲ್ಪ ಜಾಸ್ತಿ ಮಾಡ್ಕೊಂಡು, ಜಾಸ್ತಿ ಮಾಡ್ಕೊಂಡಷ್ಟು ಇನ್ನೂ ಈಸಿ ಪೇಪರ್ ಬ್ಯಾಗ್ ಮಾಡಕ್ಕೆ. ಗಟ್ಟಿಯಾಗಿ ಒತ್ಕೊಳ್ಳಿ. ಆಮೇಲೆ ಸ್ಟ್ರೇಟ್ ಲೈನ್ ಅಲ್ಲಿ ಆಗ್ಬೇಕದು. ಪೇಪರ್ ಟರ್ನ್ ಓವರ್ ಮಾಡಿ. ಇದೆಲ್ಲ ಫುಲ್ ಅಪ್ರಾಕ್ಸಿಮೇಟ್ಲಿ ಮಾಡೋದು. ಸೊ ನಾವು 3 folds, 1/3 ಮಾಡ್ಬೇಕು. ಈಗ ಇದನ್ನ ಹಿಂಗೊಂದು ಎಲ್ಲ ಕಣ್ಣಲ್ಲಿ ತೆಗ್ಬಾರ್ದು, ಕಣ್ಣಂದಾಜು ನೀಟಾಗಿ ಫೋಲ್ಡ್ ಮಾಡ್ಬೇಕು. ಆಮೇಲೆ ಇನ್ನೊಂದ್ ಸೈಡು ಅದರ ಮೇಲೆ ತಗೊಳ್ಬೇಕು. ಹಿಂಗ? ಸೇಮ್ ಬಟ್ ಇದರ ಮೇಲೆ ಹಿಂಗೆ ಆದಷ್ಟು ಪರ್ಫೆಕ್ಟ್ ಆಗಿ ಇರ್ಬೇಕು ಇದು. ಲೈಕ್ ಇದು ಇನ್ನೊಂಚೂರು ಇದು ಇಲ್ಲಿ ಅರೌಂಡ್ ಮ್ಯಾಚ್ ಆಗ್ಬೇಕದು ಯಾವಾಗ್ಲೂ. ಸೊ ಇದು ಲೈನ್ ಅಲ್ಲೇ ಬರ್ಬೇಕು, ಇದಕ್ಕೆ ಎಂಡಿಗೆನೆ ಇದು ನೀಟಾಗಿ ಕೂಡ್ಬೇಕು. ಇನ್ನೊಂದು ಓವರ್ಲ್ಯಾಪಿಂಗ್ ಮಾಡಿದ್ರೆ ಇಲ್ಲಿಗೆ ಬರುತ್ತಲ್ಲ, ಆ ಕಡೆ ಎಂಡ್ ಸರಿ ಮಾಡಿ ಸೇಮ್ ಈ ತರ. ಸೊ ಲೈಕ್ ಇದಕ್ಕೆ ಜಾಯಿನ್ ಆಗಿ ಇರ್ಬೇಕದು. ಸ್ವಲ್ಪ ಆಚೆ ಈಚೆ ಆದ್ರೆ ಇಟ್ ಡಸಂಟ್ ಮ್ಯಾಟರ್, ಬಟ್ ಜಾಸ್ತಿ ಆಗ್ಬಾರ್ದು. ಸೊ ಈಗ ಒಂದನ್ನ ಎತ್ತಿ ಫ್ಲಾಪ್, ಸ್ವಲ್ಪ ಒಂದ್ ಫ್ಲಾಪ್ ಅನ್ನ ಕಡೆ ಫೇಸಿಂಗ್ ಇಟ್ಕೊಳ್ಳಿ. ಅದನ್ನ ಒಂದ್ ಫ್ಲಾಪ್ ಅನ್ನ ಎತ್ತಿ ಆಮೇಲೆ ಇಲ್ಲಿ ಟಕ್ ಮಾಡಿ, ಒಳಗಡೆ ಟಕ್ ಮಾಡಕ್ ಈ ತರ ಜಾಗ ಬಂದಿರುತ್ತಲ್ಲ ಅದ್ರೊಳಗೆ ಫ್ಲಾಪ್ ಒಳಗೆ ಟಕ್ ಮಾಡಿ. ಹಾಳ್ ಮಾಡ್ಬೇಡಿ, ಉಲ್ಟಾ ತಿರುಗಿಸಿ. ಈಗ ಇದನ್ನ ಅರ್ಧ ಫೋಲ್ಡ್ ಮಾಡಿ, ಹಾಫ್ ಹಿಂಗೆ ಇದರ ಮೇಲೆ ಹಿಂಗೆ. ಫೋಲ್ಡ್ ಆದ್ಮೇಲೆ ನಿಮ್ಗೆ ತುಂಬಾ ಟೈಟ್ ಆಗಿ ಫೋಲ್ಡ್ ಮಾಡಬೇಡಿ, ಲೈನ್ ಬರೋ ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ.
ಈಗ ಫೋಲ್ಡ್ ಅಂತ ತೆಗೆದು ಇದನ್ನ ಉಲ್ಟಾ ಇಟ್ಕೊಳ್ಳಿ. ಇಲ್ಲಿ ಹಿಂಗೊಂದು ಪಾಕೆಟ್ ಬಂದಿರುತ್ತೆ ನೋಡಿ, ಅದ್ರೊಳಗೆ ತೋರಿಸಿ. ಅದರ ಒಳಗೆ ಈ ಫ್ಲಾಪ್ ಅನ್ನ ತೂರಿಸ್ಬಿಡಿ. ಹಿಂಗೆ. ಎಸ್. ಮತ್ತೆ ಇದಕ್ಕೆ ಗ್ಲೂ, ಸೀಸರ್ಸ್, ಸಿಲಾ ಸ್ಟೇಪಲ್ಸ್ ಏನು ಬೇಡ, ಬರೀ ನ್ಯೂಸ್ ಪೇಪರ್, ಓಲ್ಡ್ ನ್ಯೂಸ್ ಪೇಪರ್. ಅದನ್ನ ಇದು ಒಳಗಡೆ ನೀಟಾಗಿ ತಕ್ಕಾಗ್ಬೇಕು, ಇಲ್ಲಿ ಅಥವಾ ಜಾಸ್ತಿ ಇಂಟರ್ನ್ ಆಗಿರೋದು ಯಾವ್ದು ಆಗಿರ್ಬಾರ್ದು. ಈಗ ಪರ್ಫೆಕ್ಟ್ ಪೇಪರ್ ಬ್ಯಾಗ್ ಫಿನಿಶ್. ಅರೆ ಎಷ್ಟು ಬೇಗ ಆಗೋಯ್ತು. ಸೀಸರು ಬೇಡ, ಗ್ಲೂ ಬೇಡ, ಎಷ್ಟು ಚೆನ್ನಾಗಿದೆ ಇದು. ಇದನ್ನು ನೀವು ಹೆಂಗೆ ಯೂಸ್ ಮಾಡ್ಬೋದು? ಈಗ ಪೀಲಬಲ್ ವೆಜಿಟೇಬಲ್ಸ್ ಇರತ್ತಲ್ಲ, ಬನಾನಾ ಆ ತರನಾ? ಫ್ರಿಡ್ಜ್ ಅಲ್ಲಿ ಇಡೋವಾಗ ಹಿಂಗ ಪ್ಲಾಸ್ಟಿಕ್ ಕವರ್ ಬಿಟ್ಟು ಇದರ ಒಳಗೆ ಇಡ್ಬೋದು. ಕ್ಯಾರಿ ಮಾಡಕ್ಕೆ ಯೂಸ್ ಆಗಲ್ಲ ತಾನೆ? ಕ್ಯಾರಿ ಮಾಡುವಾಗ ಹ್ಯಾಂಡಲ್ ಇರಲ್ಲ, ಹ್ಯಾಂಡಲ್ ಇರಲ್ಲ, ಸ್ವಲ್ಪ ಕಷ್ಟ ಕ್ಯಾರಿ ಮಾಡೋದು. ಏನಾದ್ರೂ ಸಣ್ಣದು ಅಂದ್ರೆ ದಪ್ಪ ಇಲ್ದೇ ಇರೋದನ್ನ ಬೇಕಾದ್ರೆ ಹಿಂಗೆ ಇಟ್ಕೊಂಡು ಹೋಗ್ಬೋದು, ಹಿಂಗೆ ಇದ್ರೊಳಗೆ ಹಾಕಿ. ಇಟ್ ಹೋಲ್ಡ್ಸ್ 1.5 kgs. ವಿ ಹ್ಯಾವ್ ಟೆಸ್ಟೆಡ್ ಇಟ್. ಅಂದ್ರೆ ತುಂಬಾ ಆದ್ರೆ ಅದು ಹರಿದೋಗುತ್ತೆ. 1.5 kg, ಅಪ್ರಾಕ್ಸಿಮೇಟ್ಲಿ 1.5 kg ಕಿಂತ ಜಾಸ್ತಿ ಆದ್ರೆ ಹರಿದೋಗುತ್ತೆ. ಹರಿದ ಅಲ್ಲ ಅಂದ್ರೆ ಈ ಫ್ಲಾಪ್ ಗಳೆಲ್ಲ ಸ್ವಲ್ಪ ಹೊರಗೆ ಓಪನ್ ಬರುತ್ತೆ. ನೀವು ಅದನ್ನ ಮತ್ತೆ ಒಳಗೆ ಯೂಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದು ಬುಕ್ಸ್ ಅನ್ನ ನೀವು ಹಿಂಗೆ ಇಡೋವಾಗ ನಿಮಗೆ ಗೊತ್ತಾಗತ್ತೆ ಇದು ಒಂದ್ ಸಾರ್ಟ್ ಔಟ್ ಮಾಡಕ್ಕೆ ಇದು ಒಳ್ಳೆ ಯೂಸ್ ಆಗುತ್ತೆ. ಇದು ಬುಕ್ಸ್ ಇಡಕ್ಕೆ ಅಂದ್ರೆ ತುಂಬಾ ಫೀಲ್ಡ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನ ಯೂಸ್ ಮಾಡಿದ್ರೆ ನಾವು ಅರ್ಥನೆ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬದಲು ಇದನ್ನ ಯೂಸ್ ಮಾಡೋದು. ಸೊ ಐಡಿಯಾ ತುಂಬಾ ಚೆನ್ನಾಗಿದೆ ನಿಜವಾಗ್ಲು. ಇದನ್ನು ನಾವು ನಿಮ್ಮ ಹತ್ರ ಏನಾದ್ರು ಅಂದ್ರೆ ಓನ್ಲಿ ಇದು ಒಂದೇನಾ, ಇನ್ನೂ ಏನಾದ್ರು ಇನ್ನೂ ಇದೆ ವೆರೈಟಿ. ನಮ್ಮ ಹತ್ರ ಬೇರೆ ಬೇರೆ ಸೈಜ್ ಗಳಿವೆ. ಅಂದ್ರೆ ಯಾವ ತರ? ಇದು ಒಂದ್ ಸೈಜು, ಇದು ಹಿಂಗ್ ತರಕಾರಿ ಇಡಕ್ಕೆ. ಸರಿ. ಇದು ಫೋನ್ ಇಡ್ಬೋದು, ನಿಮ್ ಫೋನಿಗೆ ಪರ್ಫೆಕ್ಟ್. ಫೋನ್ ಕೇಸ್ ಅದು ವೆಯ್ಟ್ ಅದು ಒಂದ್ ಫೋನ್ ಅಷ್ಟೇ, 2 phones ಆಗ್ಬೋದು ಅಪ್ರಾಕ್ಸಿಮೇಟ್ಲಿ. 2 Apple phones, ಸ್ಮಾಲ್ ಫೋನ್. ಸೊ ಇದು ಶಾರ್ಪ್ನರ್ ಶೇವಿಂಗ್ಸ್ ಗೆ ಎಲ್ಲ ಸ್ಕೂಲಲ್ಲೂ ಆದ್ರೆ ಶಾರ್ಪ್ನರ್ ಶೇವಿಂಗ್ ಆದ್ರೆ ಅಂದ್ರೆ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ ಇಲ್ಲಿಂದ ಬರ್ಬಿಡುತ್ತೆ ತಾನೆ. ಸೊ ಸ್ಟ್ರೇಟ್ ಇಟ್ಕೊಂಡು ಸುಮ್ನೆ ಹಿಂಗ್ ಸೀಲ್ ಮಾಡಿ ಸ್ಟ್ರೇಟ್ ಇಟ್ಕೊಂಡ್ರೆ ಹೆಂಗ್ ಚಲ್ ಹೋಗುತ್ತೆ. ಅಂದ್ರೆ ಬೆಂಚ್ ಅಲ್ಲಿ ಇಟ್ಕೋಬೇಕಾದ್ರೆ ಎಲ್ಲ ಬೆಂಚ್ ಎಲ್ಲ ಹರಡೋದ್ರ ಬದಲು ಇದ್ರೊಳಗೆ ಹಾಕಿ ಇಟ್ಕೊಬಿಟ್ರೆ ಆಗೋಗುತ್ತೆ. ಅಂದ್ರೆ ಬ್ಯಾಗ್ ಅಲ್ಲಿ ಹಾಕೋಬಾರ್ದು. ಹೌದು, ಬ್ಯಾಗ್ ಅಲ್ಲಿ ಹಾಕೋಬಾರ್ದು. ಎಂಡ್ ಆಫ್ ದ ಡೇ ಅಷ್ಟೊತ್ತಿಗೆ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ಪೇಪರ್ ಬ್ಯಾಗು ಹೋದ್ರೆ ಏನೂ ಆಗಲ್ಲ. ವೆರಿ ಈಸಿ ಟು ಮೇಕ್ ಅಗೇನ್. ಇದು ಸೇಮ್ ಟೆಕ್ನಿಕ್. ಇದು ಒಂದು ಚಿಕ್ಕ ಸೈಜ್ ಬ್ಯಾಗು. ಇದು ಹಿಂಗೆ ಉದ್ದುದ್ದ ಕ್ಯಾರೆಟ್ಗಳು, ಸ್ಮಾಲ್ ಜಿಂಜರು ಅದೆಲ್ಲ ಸೈಜ್ ಡಿಫರೆನ್ಸ್ ಆದ್ರೆ ಮಾಡೆಲ್ ಎಲ್ಲ ಸೇಮ್. ಮಾಡೆಲ್ ಎಲ್ಲ ಎಲ್ಲ ಇಟ್ಕೊಳಕ್ ಆಗುತ್ತೆ. ಸೊ ಇಷ್ಟು ತರ ಮಾಡೆಲ್ಸ್ ಇದೆ ನಿಮ್ಮ ಹತ್ರ. ಓನ್ಲಿ 4. ನೋಡಿ ಫ್ರೆಂಡ್ಸ್, ನಾವೆಲ್ಲ ಇಷ್ಟು ಕಷ್ಟಪಟ್ಟು ಇದನ್ನು ಎಷ್ಟು ಈಸಿಯಾಗಿ ಮಾಡ್ಬಿಟ್ವು ವಿತೌಟ್ ಯೂಸಿಂಗ್ ಸೀಸರ್ಸ್ ಅಂಡ್ ಗ್ಲೂ. ಇದರಲ್ಲಿ ನೀವು ಶಾರ್ಪ್ನರ್ ಎಷ್ಟು ಹಾಕೋಬಹುದು, ಆದ್ರೆ ಬ್ಯಾಗ್ ಅಲ್ಲಿ ಇಟ್ಕೋಬಾರ್ದು. ಇದರಲ್ಲಿ ನೀವು ಅಂದ್ರೆ ಟೈಲರ್ ಶಾಪ್ಗೆ ಹೋಗುವಾಗ ಏನಾದ್ರೂ ಒಳಗಡೆ ಇಟ್ಟು ಅವ್ರು ಕೊಡ್ಬೋದು, ಅವ್ರು ಮತ್ತೆ ಕೊಡ್ತಾರೆ. ಇದರಲ್ಲಿ ನೀವು ನಮ್ಮ ಫೋನ್ ಇಟ್ಕೋಬಹುದು, ಅಪ್ರಾಕ್ಸಿಮೇಟ್ಲಿ 2 ಫೋನ್ ಇಟ್ಕೋಬಹುದು. ಇದರಲ್ಲಿ ನೀವು ಅಂದ್ರೆ ಕ್ಯಾರೆಟ್ ಆ ತರ ಏನಾದ್ರೂ ಚಿಕ್ಕ ಕ್ವಾಂಟಿಟಿಯಲ್ಲಿ ಹಾಕೋಬಹುದು. ಅದಕ್ಕೆ ಪ್ಲೀಸ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಅಂಡ್ ಮೇಕ್ ಯುವರ್ ಓನ್ ಪೇಪರ್ ಬ್ಯಾಗ್ಸ್ ಬೈ ಯೂಸಿಂಗ್ ನ್ಯೂಸ್ ಪೇಪರ್. ನಿಶಾಂತ್, ನೀವು ನಮ್ ಪೇಪರ್ ಬ್ಯಾಗ್ ಬಿಸ್ನೆಸ್ ಸೇರ್ತೀರಾ? ನನ್ಗೆ ಸೇರ್ಬೇಕು ಅನ್ಸ್ತಾ ಇದೆ. ಇದೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ತುಂಬಾ ಸೇಫ್ ಆಗಿದೆ. ಆದ್ರೆ ನಾನು ತುಂಬಾ ದೂರ ಆಗಿರ್ತೀನಿ. ಆದ್ರೆ ಅಲ್ಲಿನೂ ನಮ್ಮ ಫ್ರೆಂಡ್ಸ್ ಜೊತೆ ನಾನು ಇದು ಮಾಡ್ತೀನಿ, ಮತ್ತೆ ನಿಮ್ ತರಾನೇ ಪೇಪರ್ ಬ್ಯಾಗ್ಸ್ ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೂ ನಮ್ಮೆಲ್ಲರಿಗೂ ಪೇಪರ್ ಬ್ಯಾಗ್ಸ್ ಮೇಲೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಪೇಪರ್ ಬ್ಯಾಗ್ ಅನ್ನು ಬಳಸಿ ಪರಿಸರ ಉಳಿಸಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಫ್ರೆಂಡ್ಸ್. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಫ್ರೆಂಡ್ಸ್, ಇವಾಗ ನಾವು ನೋಡಿದೀವಿ ಎಕೋವಾಲಾ ಟೀಮ್ ಇಂದ ನಾವು ತುಂಬಾ ಕಲ್ತ್ಕೊಂಡಿದೀವಿ. ಅದಕ್ಕೆ ಪರಿಸರವನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಎಲ್ಲರ ಕರ್ತವ್ಯ. ಹ್ಯಾಪಿ ಚಿಲ್ಡ್ರನ್ಸ್ ಡೇ.